ರಾಮನಗರದಲ್ಲಿ ನಡೀತಾ ಇರೋ ವಕೀಲರ ಈ ಅಹೋರಾತ್ರಿ ಧರಣಿಗೆ ರಾಜಕೀಯ ಟಚ್ ಅಥವಾ ಪೊಲಿಟಿಕಲ್ ಟಚ್ ಕೂಡ ಸಿಕ್ಕಿದೆ. ಇದೀಗ ಕೆಲ ರಾಜಕೀಯ ನಾಯಕರ ಹೆಸರನ್ನ ಕೂಡ ಹೇಳಿದ್ರು. ಈ ವಿಚಾರ ಇದೀಗ ಮೈತ್ರಿ ನಾಯಕರು ಇವರ ಪ್ರತಿಭಟನೆಗೆ ಆರೋಪಕ್ಕೆ ಸಾಥ್ ಕೊಡ್ತಾ ಇದ್ದಾರೆ. ಪ್ರತಿಭಟನಾಕಾರರಿಗೆ ಸಾಥ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಮತ್ತು ಆರ್ ಅಶೋಕ್. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾಜಿ ಸಿಎಂ ಕುಮಾರಸ್ವಾಮಿ ಪರೋಕ್ಷವಾಗಿ ಡಿಕೆ ಬ್ರದರ್ಸ್ ಅನ್ನ ಹಕ್ಕಬುಕ್ಕರೆಂತ ಟೀಕೆ ಕೂಡ ಮಾಡಿದ್ದಾರೆ. ಡಿಕೆ ಬ್ರದರ್ಸ್ ವಿರುದ್ಧ ಪರೋಕ್ಷವಾಗಿ ಡಿಕೆ ವಾಗ್ದಾಳಿ ನಡೆಸಿದ್ದು ಸದನದಲ್ಲಿ ಇವತ್ತು ಇದೇ ವಿಚಾರ ಚರ್ಚೆ ಮಾಡೋದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಸದನದಲ್ಲಿ ಈ ವಿಚಾರ ಇವತ್ತು ಚರ್ಚಾ ವಿಚಾರವಾಗಿರುತ್ತೆ. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡುವಂತೆ ಅಶೋಕ್ ಕರೆ ಕೊಟ್ಟಿದ್ದಾರೆ. ಸೊ ಇದು ಇಲ್ಲಿಗೆ ಮುಗಿಯುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಪೊಲೀಸರು ವರ್ಸಸ್ ವಕೀಲರು ಅಂತ ನಡೀತಾ ಇದ್ದಂತಹ ಈ ಒಂದು ಪ್ರತಿಭಟನೆಗೆ ಇದೀಗ ಪೊಲಿಟಿಕಲ್ ಟಚ್ ಸಿಕ್ಕಿರೋದ್ರಿಂದ ಒಂದು ಕಡೆ ಮೈತ್ರಿಯ ನಾಯಕರು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಿಮ್ ಜೊತೆ ನಾವಿದ್ದೀವಿ ಮುಂದಕ್ಕೆ ಹೋಗಿ ಅಂತ ಇದ್ದಾರೆ. ಮತ್ತೊಂದು ಕಡೆ ಪ್ರತಿಭಟನೆ ಮಾಡ್ತಾ ಇರೋರು ಉಪಮುಖ್ಯಮಂತ್ರಿಗಳ ಹಾದಿಯಾಗಿ ಇನ್ನೂ ಕೆಲವರ ಹೆಸರು ಹೇಳ್ತಾ ಇದ್ದಾರೆ. ಸೊ ಇದು ಇಲ್ಲಿಗೆ ಮುಗಿಯುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅವರು ನಮ್ಮ ರಾಜ್ಯ ಕಡೆದವರು ಅವ್ರ ಬಗ್ಗೆ ಅಕ್ಕಪಕ್ಕರು ಅಂತಕ್ಕಂಥ ಹೇಳಕ್ಕಾಗಲ್ಲ. ಸಾಮ್ರಾಜ್ಯ ಆದರೆ ಅಲ್ಲಿ ಕೂತ್ಕೊಂಡು ಪುರಾಣಕಾರದಲ್ಲಿ ಮಾತನಾಡ್ತಾ ಇದ್ದಾರೆ. ನಾನು ನಮ್ಮ ಕೆಲವು ಸ್ನೇಹಿತರುಗಳಿಗೆ ಫೋನಲ್ಲಿ ಹೇಳಿದ್ದೆ, ಬೇಡ ಇದನ್ನ ದೊಡ್ಡದು ಮಾಡ್ಕೊಬಿಡಿ, ಜನ SP ಅವರು ಹೇಳ್ತಾ ಇದ್ದಾರೆ ಸಾಲ್ವ್ ಮಾಡ್ತೀನಿ ಅಂತ ಹೇಳಿ. ಇದನ್ನು ಇಲ್ಲಿಗೆ ತಾವು ಕೈ ಬಿಡ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥ ಸಲಹೆ ಕೊಟ್ಟಿದ್ದಾರೆ. ಈಗ ನಾಳೆ ಬೆಳಗ್ಗೆ ಶುರು ಮಾಡ್ತಾರೆ ವಿಧಾನಸಭೆಯಲ್ಲಿ. ನಮ್ಮ ಇವತ್ತು ನಾನಿರ್ಬೋದು, ಕುಮಾರಣ್ಣ ಇರ್ಬೋದು, ನಿಮ್ಮ ಹೋರಾಟಕ್ಕೆ ನಮ್ಮ ಪೂರ್ತಿ ಬೆಂಬಲ ಇದೆ. ನಾನು ನಿಮ್ಮ ಅಧ್ಯಕ್ಷರ ಮಾತಾಡಿದ್ದು ಅವರು ವಿಧಾನಸೌಧ ಮುತ್ತಿಗೆಯನ್ನ ಬುಧವಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಡೀ ರಾಜ್ಯದ ಬುಧವಾರ ಇಡೀ ರಾಜ್ಯದ ವಿವೇಕ್ ರೆಡ್ಡಿಯವರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಿಂದೆನೂ ಕೂಡ ಈ ಲಾಯರ್ ಅಸೋಸಿಯೇಷನ್ ಒಂದು ಕಾಯ್ದೆ ಬರಬೇಕಾಗಿತ್ತು. ಯಾಕೆಂದ್ರೆ ವಾದ ಮಾಡಕ್ ಹೋಗುವಂತ ಸಂದರ್ಭದಲ್ಲಿ ಅಲ್ಲೇ ಆದರೆ ಅವ್ರ ಮೇಲೆ ಏನು ಅಪರಾಧಿಗಳ ಮೇಲೆ ಏನೋ ಕೇಸ್ ಹಾಕ್ತಾರೆ, ಅದಕ್ಕೆ ಒಂದು ಕಾನೂನು ತರಬೇಕು ಅಂತ ಬೆಳಗಾವಿ ಅಧಿವೇಶನ ಮಾಡಿದಾಗ ನಾನು ರೇವಣ್ಣ ಅವರಿಬ್ಬರನ್ನು ಬಂದು